ಹಸಿರು ಬಟಾಣಿ ಕಲ್ಲರ್ ಬರೋಕೆ ರಾಸಾಯನಿಕ ಬಳಕೆ, ದಾಳಿ ವೇಳೆ ಅಸಲಿ ಸತ್ಯ ಬಯಲು. ಬಾಳೆಹಣ್ಣು ಪ್ರಿಯರೇ ಎಚ್ಚರ, ಬಾಳೆಹಣ್ಣು ತಿಂದ್ರೆ ಜೀವಕ್ಕೆ ಕುತ್ತು ಗ್ಯಾರಂಟಿ. ಮೇಲಾಧಿಕಾರಿ ಒತ್ತಡಕ್ಕೆ ಬಿಎಲ್ಒ ಸಾವು ಆರೋಪ, ಪ್ರತಿ ವರ್ಷವಲ್ಲ 3 ವರ್ಷಕ್ಕೊಮ್ಮೆ ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಪ್ರಸ್ತಾವನೆ. ಮತ್ತಷ್ಟು ಸುದ್ದಿಗಳು ಕರ್ನಾಟಕ ಟಾಪ್ 20ಯಲ್ಲಿ. ಆರೋಗ್ಯಕರ ಅಂತ ಸಾಂಬಾರ್ ಪಲಾವ್ನಲ್ಲಿ ಮಿಕ್ಸ್ ಮಾಡ್ತಾ ಇದ್ದ ಹಸಿರು ಬಟಾಣಿಯ ಬಣ್ಣ ಬಯಲಾಗಿದೆ. ಹಸಿರು ಬಟಾಣಿ ಕಲರ್ ಬರೋದಕ್ಕೆ ರಾಸಾಯನಿಕ ಬಳಕೆ ಮಾಡೋದು ಮತ್ತೊಮ್ಮೆ ಸಾಬೀತಾಗಿದೆ. ರಾಜ್ಯದಲ್ಲಿ ಹಸಿರು ಬಟಾಣಿಗೆ ಕಲಬೆರಕೆ ಪರಿಶೀಲನೆ ಕಾರ್ಯ ಬೆನ್ನಲ್ಲೇ ಮೈಸೂರಿನಲ್ಲಿ ರಾಸಾಯನಿಕ ಬೆರಕೆಯ ಬಟಾಣಿ ಅಡ್ಡೆ ಮೇಲೆ ಆಹಾರ ಸುರಕ್ಷತಾ ಇಲಾಖೆಯ ದಾಳಿ ನಡೆದಿದೆ. ಈ ವೇಳೆ ಬರೋಬ್ಬರಿ 106 ಕೆಜಿ ಬಟಾಣಿಗೆ ವಿಷಕಾರಿ ಬಣ್ಣ ಬಳಕೆ ಮಾಡಿರುವುದು ಪತ್ತೆಯಾಗಿದೆ. ಅಸುರಕ್ಷಿತ ಅಂತ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಕಲಬೆರಕೆ ಬಟಾಣಿಯನ್ನ ವಿಲೇವಾರಿ ಮಾಡಿದ್ದಾರೆ. ಈ ಹಿಂದೆ ಕೂಡ ರಾಜ್ಯದಲ್ಲಿ ಸ್ಯಾಂಪಲ್ ಟೆಸ್ಟ್ ಮಾಡಿದಾಗ ವಿಷಕಾರಿ ಅಂಶ ಪತ್ತೆಯಾಗಿತ್ತು. ಹಾಗಾಗಿ ರಾಜ್ಯದಲ್ಲಿ ಹಸಿರು ಬಟಾಣಿಗೆ ಬಣ್ಣ ಬೆರೆಸುವ ಬಗ್ಗೆ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಎಚ್ಚರಿಕೆ ಕೊಟ್ಟಿದ್ರು. ಇಷ್ಟಾದರೂ ಹಸಿರು ಬಟಾಣಿಗೆ ಕಲರ್ ಮಿಕ್ಸಿಂಗ್ಗೆ ಬ್ರೇಕ್ ಬಿದ್ದಿಲ್ಲ. ಬಟಾಣಿ ಹಸಿರಾಗಿ ಕಾಣೋಕೆ ಕೃತಕ ಬಣ್ಣ ಬಳಸಲಾಗ್ತಿದೆ. ಕಲರ್ ಬಳಕೆಯಿಂದ ಬಟಾಣಿ ಸಾಮಾನ್ಯಕ್ಕಿಂತ ಹೆಚ್ಚು ಹಸಿರಾಗಿ ಕಾಣಿಸುತ್ತೆ. ಬಟಾಣಿಯಲ್ಲಿ ಬಣ್ಣ ಬಳಕೆ ಮಾಡ್ತಾ ಇರೋದ್ರಿಂದ ಜನರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರಲಿದೆ. ಬಟಾಣಿಯ ಬಣ್ಣ ಕಿಡ್ನಿಯ ಮೇಲೆ ಪರಿಣಾಮ ಬೀರಲಿದೆ ಅನ್ನೋದು ಪತ್ತೆಯಾಗಿದೆ. ಬಾಳೆಹಣ್ಣು ಪ್ರಿಯರೇ ಎಚ್ಚರ. ಪಬ್ಲಿಕ್ ಟಿವಿ ಬಯಲು ಮಾಡಿದೆ ಕೆಮಿಕಲ್ ಮಿಶ್ರಿತ ಬಾಳೆಹಣ್ಣಿನ ಅಸಲಿ ರೂಪ. ಗದಗದ ಎಸ್ಬಿಎಸ್ ಗಾರ್ಡನ್ ಬಳಿ ಇರುವ ಅಜಾದ್ ಮತ್ತು ಫರಾನ್ ಶಿರಹಟ್ಟಿ ಎಂಬುವರ ಸ್ಟೋರೇಜ್ನಲ್ಲಿ ಕೆಮಿಕಲ್ ಮಿಶ್ರಿತ ಹಣ್ಣು ದಂಧೆ ನಡೆಯುತ್ತಿರುವುದು ಬಯಲಾಗಿದೆ. ಕೆಮಿಕಲ್ ಫ್ರೂಟ್ಸ್ ಜಾಲವನ್ನ ಬೆನ್ನಟ್ಟಿ ಹೊರಟ ಪಬ್ಲಿಕ್ ಟಿವಿ ಕ್ಯಾಮೆರಾಗೆ ಎಥೆನಾಲ್ ಸ್ಪ್ರೇ ಬಾಟಲ್ ಹಾಗೂ ಚಿಕ್ಕ ಪ್ಯಾಕೆಟ್ ಸಿಕ್ಕಿದೆ. ಇಷ್ಟೆಲ್ಲ ಅಕ್ರಮ ನಡೆಯುತ್ತಿದ್ರೂ ಫುಡ್ ಸೇಫ್ಟಿ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ವ್ಯಾಪಾರದ ಭರಾಟೆಯಲ್ಲಿ ಮಾರುಕಟ್ಟೆಗೆ ಲಗ್ಗೆ ಇಡುವ ವಿಷಕಾರಿ ಹಣ್ಣುಗಳಿಗೆ ಬ್ರೇಕ್ ಹಾಕದೆ ಜಾಣ ಕುರುಡು ಪ್ರದರ್ಶಿಸುತ್ತಿದ್ದಾರೆ. ಎಥೆನಾಲ್ ಮಿಶ್ರಣ ಹಣ್ಣು ಸೇವನೆಯಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರಲಿದೆ. ಲಿವರ್ ಸಿರೋಸಿಸ್, ಕ್ಯಾನ್ಸರ್, ಹೆಚ್ಚು ತಲೆನೋವು, ತಲೆ ಸುತ್ತುವಿಕೆ, ವಾಕರಿಕೆ, ಹೊಟ್ಟೆ ಉರಿ, ಜೀರ್ಣಕ್ರಿಯೆ ಸಮಸ್ಯೆ ಸೇರಿದಂತೆ ಹಲವು ಸಮಸ್ಯೆಗಳು ದೇಹ ಸೇರಲಿದೆ ಅಂತ ವೈದ್ಯರು ತಿಳಿಸಿದ್ದು, ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದರ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತ ಪಬ್ಲಿಕ್ ಟಿವಿಯ ಕಳಕಳಿ. ಸಾರ್ವಜನಿಕರು ಹಾಗೂ ಆಹಾರ ಪದಾರ್ಥ ಏನು ವ್ಯಾಪಾರದಲ್ಲಿರೋರು ಯಾರು ದಯಮಾಡಿ ಕೆಮಿಕಲ್ಸ್ ಟ್ರೀಟೆಡ್ ಹಣ್ಣುಗಳನ್ನು ಜಾಸ್ತಿ ತಾವು ಮಾರಾಟಕ್ಕೆ ಇಡಬೇಡ್ರಿ. ಜನರು ಅದನ್ನು ಆದಷ್ಟು ಕಡಿಮೆ ಖರೀದಿ ಮಾಡಬೇಕು. ಬಿಎಲ್ಒ ಡ್ಯೂಟಿ ಮಾಡ್ತಿದ್ದ ಶಿಕ್ಷಕಿ ಸಾವನ್ನಪ್ಪಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. 44 ವರ್ಷದ ಶಮಂತಾ ಕುಮಾರಿ ಮೃತ ಶಿಕ್ಷಕಿ. ಕುರುಬರಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದ ಶಮಂತಾ ಕುಮಾರಿಯನ್ನ ಇತ್ತೀಚೆಗೆ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಬಿಎಲ್ಒ ಡ್ಯೂಟಿಗೆ ನಿಯೋಜನೆಗೊಳಿಸಲಾಗಿತ್ತು. ಆದರೆ ಶುಗರ್, ಬಿಪಿ ಹೆಚ್ಚಾಗಿ ತೀವ್ರ ಜ್ವರ ಬಂದು ಆಸ್ಪತ್ರೆಗೆ ದಾಖಲಾಗಿದ್ರು. ಕಳೆದ ರಾತ್ರಿ ಹೃದಯಾಘಾತವಾಗಿ ಶಮಂತಾ ಕುಮಾರಿ ನಿಧನ ಹೊಂದಿದ್ದಾರೆ. ಮೇಲಾಧಿಕಾರಿಗಳು ಎಸ್ಐಆರ್ ಪ್ರಕ್ರಿಯೆ ಬೇಗ ಮುಗಿಸುವಂತೆ ಒತ್ತಡ ಹಾಕ್ತಿದ್ರು. ಮೇಲಾಧಿಕಾರಿಗಳ ಒತ್ತಡದಿಂದಲೇ ಹೃದಯಾಘಾತದಿಂದ ಸಾವನ್ನಾಗಿದೆ ಅಂತ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಈ ಕೆಲಸದಿಂದ ನನ್ನ ಬಿಡುಗಡೆ ಮಾಡಬಹುದಾ ಅಂತ ಕೇಳಿಕೊಂಡಿದ್ರು ಅಂತ ಮೃತ ಶಿಕ್ಷಕಿ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಪಾಪ ಪ್ರತಿ ಸಲ ಅವಳು ಪ್ರೆಷರ್ ಅಲ್ಲೇ ಇರೋಳು. ಬಟ್ ಇದು ತುಂಬಾನೇ ಬೇಜಾರಾಗುತ್ತೆ. ಲೇಡೀಸ್ ಅಲ್ಲಿ ಸ್ಕೂಲ್ದು ಕೊಟ್ಟಿದ್ದಾರೆ, ಇಲ್ಲೂ ಕೊಟ್ಟಿದ್ದಾರೆ. ಲಾಸ್ಟ್ ಫೋಟೋಸ್ ನೋಡ್ಬೇಕು, ಅಲ್ಲಿ ಸ್ಟೇಟಸ್ ಅಲ್ಲಿ ಹಾಕಿದ್ದು ಫುಲ್ ಟಯರ್ಡ್ ಆಗ್ಬಿಟ್ಟಿದ್ಲು. ಈಗ ನಮ್ಗೆ ಯಾರು ಅದನ್ನ ಲಾಸ್ನ ನಮ್ಗೆ ಯಾರು ಕಟ್ಕೊಡ್ತಾರೆ? ಮತ್ತೆ ಸಿಗ್ತಾಳ ಅವಳು? ಅದನ್ನ ನಮ್ಗೆ ಯಾರು ಕೊಡ್ತಾರೆ? ನಮ್ಗೆ ಅದನ್ನ ತುಂಬಾ ಸ್ಟ್ರೆಸ್ ಅಲ್ಲೇ ಇದ್ಲು ಅವಳು. ಸ್ಕೂಲ್ದು ಓಕೆ ಹೆಂಗೋ ಮ್ಯಾನೇಜ್ ಮಾಡ್ಬೋದು, ಇದನ್ನೆಲ್ಲ ಕೊಟ್ಟರೆ ಅವ್ರು ಹೇಗೆ ಮ್ಯಾನೇಜ್ ಮಾಡ್ತಾರೆ? ಮೆಟ್ರೋ ಟಿಕೆಟ್ ದರ ಏರಿಕೆಗೆ ನಮ್ಮ ಮೆಟ್ರೋ ಹೊಸ ಮಾದರಿ ದರ ಏರಿಕೆಯ ಪ್ರಸ್ತಾಪವನ್ನು ಕೇಂದ್ರಕ್ಕೆ ಸಲ್ಲಿಸಿದೆ. ಇತ್ತೀಚೆಗೆ ಕೇಂದ್ರಕ್ಕೆ ಕಳಿಸಿರೋ ಡಿಪಿಆರ್ನಲ್ಲಿ ಹೊಸ ಮಾದರಿಯ ದರ ಏರಿಕೆ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಮೆಟ್ರೋ ಟಿಕೆಟ್ ದರವನ್ನ 3 ವರ್ಷಕ್ಕೊಮ್ಮೆ ಏರಿಕೆ ಪ್ರಸ್ತಾಪವನ್ನ ಬಿಎಂಆರ್ಸಿಎಲ್ ಮಾಡಿದೆ. ಪ್ರತಿ ವರ್ಷ 5% ದರ ಏರಿಕೆಯನ್ನ ಮಾಡಲಾಗುತ್ತಿತ್ತು. ಈಗ ಕೇಂದ್ರಕ್ಕೆ ಕಳಿಸಿರೋ ಸರ್ಜಾಪುರ ಹೆಬ್ಬಾಳ ಮಾರ್ಗದ ಡಿಪಿಆರ್ನಲ್ಲಿ ಪ್ರತಿ 3 ವರ್ಷಕ್ಕೆ 12% ದರ ಏರಿಕೆ ಪ್ರಸ್ತಾಪ ಮಾಡಲಾಗಿದೆ. ಪ್ರತಿ ವರ್ಷ ದರ ಏರಿಕೆ ಮಾಡೋ ಬದಲು 3 ವರ್ಷಕ್ಕೆ ದರ ಏರಿಕೆ ಮಾಡಬೇಕು ಅಂತ ಬಿಎಂಆರ್ಸಿಎಲ್ ಪ್ರಸ್ತಾಪಿಸಿದೆ. 2023ಕ್ಕೆ ಸರ್ಜಾಪುರ ಹೆಬ್ಬಾಳ ಮಾರ್ಗದ ಕಾಮಗಾರಿ ಮುಗಿಸೋದಾಗಿ ಟಾರ್ಗೆಟ್ ಹೊಂದಿರುವ ಬಿಎಂಆರ್ಸಿಎಲ್ ಆ ವೇಳೆಗೆ ಹೊಸ ಮಾದರಿಯ ದರ ಏರಿಕೆ ಮಾಡೋ ಬಗ್ಗೆ ಉಲ್ಲೇಖ ಮಾಡಿದೆ. ಆದರೆ ಬಿಎಂಆರ್ಸಿಎಲ್ ದರ ಏರಿಕೆಯ ಹೊಸ ಮಾರ್ಗವನ್ನ ಎಫ್ಎಫ್ಸಿ ಪರಿಗಣನೆ ಮಾಡುತ್ತಾ 3 ವರ್ಷಕ್ಕೆ 12% ದರ ಏರಿಕೆ ಪ್ರಸ್ತಾಪವನ್ನು ಸಮಿತಿ ಒಪ್ಪುತ್ತಾ ಕಾದು ನೋಡಬೇಕಿದೆ. ನಕಲಿ ನೋಟುಗಳ ಚಲಾವಣೆಗೆ ತಂತ್ರ ರೂಪಿಸಿದ್ದ 2 ಆರೋಪಿಗಳನ್ನ ಚಿಕ್ಕಮಗಳೂರಿನಲ್ಲಿ ಬಂಧಿಸಲಾಗಿದೆ. ಮಂಗಳೂರು ಮೂಲದ ಮಹಮ್ಮದ್ ಅಲಿ ಹಾಗೂ ಮೂಡಿಗೆರೆ ನಿವಾಸಿ ಮಹೇಶ್ ಬಂಧಿತ ಆರೋಪಿಗಳು. ಮೂಡಿಗೆರೆ ಪಟ್ಟಣದ ನೂತನ ಲೇಔಟ್ ಪ್ರದೇಶದಲ್ಲಿ ನಕಲಿ ನೋಟುಗಳನ್ನು ಚಲಾವಣೆ ಮಾಡಲು ಯತ್ನಿಸುತ್ತಿದ್ದ ವೇಳೆ ಖಚಿತ ಮಾಹಿತಿ ಮೇರೆಗೆ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಬಂಧಿತರಿಂದ ತಲಾ 45ರಂತೆ ಒಟ್ಟು 90 ನಕಲಿ ನೋಟುಗಳು ಅಂದ್ರೆ 200 ಮುಖಬೆಲೆಯ ಒಟ್ಟು 18,000 ನಕಲಿ ಹಣವನ್ನ ವಶಪಡಿಸಿಕೊಳ್ಳಲಾಗಿದೆ. ಆರೋಪಿಗಳು ಚಲಾವಣೆ ಮಾಡಲು ತಂದಿದ್ದ ನೋಟುಗಳ
ವಾಹನಗಳ ಮೇಲೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಂದು ಇರಬೇಕಾದ ಜಾಗದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಂದು ಮುದ್ರಿಸಲಾಗಿದೆ. ಮೂಡಿಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಬೆಂಗಳೂರು ನಗರದ ಪಾದಚಾರಿ ಮಾರ್ಗ ಮತ್ತು ರಸ್ತೆ ಬದಿಯ ಅನಧಿಕೃತ ಪಾರ್ಕಿಂಗ್ ವಾಹನಗಳ ಮೇಲೆ ಸಮರ ಸಾರಿದ್ರು. ಬಿಡಾಡಿ ವಾಹನಗಳಿಗೆ ನೋಟಿಸ್ ಅಂಟಿಸಿ 1 ವಾರ ಗಡುವು ಕೊಡಲಾಗಿತ್ತು. ಟೋಯಿಂಗ್ ಮಾಡೋ ಕಾರ್ಯಕ್ಕೂ ಸಾಂಕೇತಿಕ ಚಾಲನೆ ಕೊಟ್ಟಿದ್ರು. ಆದರೆ ಕೆಲವು ಕಡೆ ನೋಟಿಸ್ ಅಂಟಿಸಿ ವಾರ ಕಳೆದಿದ್ರು. ಇನ್ನೂ ಬಿಡಾಡಿ ವಾಹನಗಳು ಅಲ್ಲೇ ಉಳಿದಿವೆ. ಶರವೇಗದಲ್ಲಿ ನೋಟಿಸ್ ಅನ್ನ ಅಂಟಿಸಿದ್ದೇ ಬಂತು. ವಾಹನಗಳ ತೆರವು ಕಾರ್ಯ ಮಾತ್ರ ಆಗಿಲ್ಲ. ಈ ಬಗ್ಗೆ ಪಬ್ಲಿಕ್ ಟಿವಿ ಬೆಂಗಳೂರಿನ ಹಲವೆಡೆ ಪರಿಶೀಲನೆ ನಡೆಸಿದಾಗ ಬಯಲಿಗೆ ಬಂದಿದೆ. ಚಾಮರಾಜಪೇಟೆ, ಕ್ವಿನ್ಸ್ ರೋಡ್, ಉಪ್ಪಾರಪೇಟೆ ಪೊಲೀಸ್ ಠಾಣೆಯ ಮುಂಭಾಗ, TR ಮಿಲ್ ಸೇರಿದಂತೆ ಹಲವೆಡೆ ನೋಟಿಸ್ ಅಂಟಿಸಿದ ವಾಹನಗಳು ತೆರವಾಗಿಲ್ಲ. ಇತ್ತ ವಾಹನಗಳ ಮೇಲೆ ಅಂಟಿಸಲಾಗಿದ್ದ ನೋಟಿಸ್ ಅನ್ನ ಕಿತ್ತಾಕಲಾಗಿದೆ. GBA ಮತ್ತು ಟ್ರಾಫಿಕ್ ಪೊಲೀಸರು ಜಂಟಿಯಾಗಿ ಟೋಯಿಂಗ್ ಮಾಡಿ ಮುಂದಿನ ಕ್ರಮ ಅಂತ ಹೇಳಿದ್ರು. ಆದರೆ ಕ್ರಮ ಮಾತ್ರ ಇನ್ನೂ ಕೈಗೊಂಡಿಲ್ಲ. ಇನ್ನಾದರೂ ನೋಟಿಸ್ ಅಂಟಿಸೋದು ಮಾತ್ರವಲ್ಲ, ಗಡುವು ಮುಗಿದ ವಾಹನಗಳನ್ನ ಗುಜರಿಗೆ ಹಾಕೋ ಕೆಲಸವನ್ನ ಮಾಡಬೇಕು ಅನ್ನೋದು ಸಾರ್ವಜನಿಕರ ಆಗ್ರಹ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರಕ್ಕೆ ಅಘನಾಶಿನಿ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ, ಸಿದ್ದಾಪುರ, ಯಲ್ಲಾಪುರ ಭಾಗದಲ್ಲಿ ಹರಿಯುವ ಅಘನಾಶಿನಿ ನದಿ ಶಿರಸಿ, ಸಿದ್ದಾಪುರ ಗಡಿ ಭಾಗದ ಸರಕುಳಿ ಸೇತುವೆ ಮಟ್ಟಕ್ಕೆ ಹರಿತಾ ಇದೆ. ಭಾರಿ ಮಳೆಯಿಂದಾಗಿ ಹೆಚ್ಚಾಗಿ ನೀರು ಹರಿದು ಬರ್ತಾ ಇದ್ದು ಸೇತುವೆ ಸಂಪೂರ್ಣ ಜಲಾವೃತವಾಗುವ ಸಾಧ್ಯತೆ ಇದೆ. ಇದರಿಂದಾಗಿ ಶಿರಸಿ, ತಟ್ಟಿಕೈ ಹಾಗೂ ಹೆರೂರು ಸಂಪರ್ಕ ಕಡಿತಗೊಳ್ಳುವ ಸಾಧ್ಯತೆ ಇದೆ. ಅಬ್ಬರದ ಮಳೆಗೆ ಉಂಚಳ್ಳಿ ಜಲಪಾತ, ಕಣಿವೆ ಪ್ರದೇಶಗಳಿಗೆ ಜೀವ ಕಳೆ ಬಂದಿದೆ. ಜಲಪಾತಗಳು ಧುಮ್ಮಿಕ್ಕಿ ಹರಿತಾ ಇದ್ದು ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇದೆ. ಆಷಾಢ ಮಾಸದ 2ನೇ ಶುಕ್ರವಾರದ ಇಂದು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಅಪಾರ ಸಂಖ್ಯೆಯ ಭಕ್ತರು ಬಂದಿದ್ದಾರೆ. ತಾಯಿ ಚಾಮುಂಡಿಗೆ ಲಕ್ಷ್ಮಿ ಅಲಂಕಾರ ಮಾಡಲಾಗಿದ್ದು ಇಡೀ ದೇವಸ್ಥಾನವನ್ನ ವಿವಿಧ ಹೂಗಳ ಮಾಲೆಗಳಿಂದ ಅಲಂಕರಿಸಲಾಗಿದೆ. ಬೆಳಗ್ಗೆಯಿಂದಲೇ ಭಕ್ತರು ಸರತಿ ಸಾಲಲ್ಲಿ ನಿಂತು ತಾಯಿಯ ದರ್ಶನ ಮಾಡ್ತಿದ್ದಾರೆ. ಕೋಲಾರದ ಶಕ್ತಿ ದೇವತೆ ಕೋಲಾರಮ್ಮ ದೇವಾಲಯಕ್ಕೂ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಿಯ ದರ್ಶನ ಪಡೆದರು. ಕೋಲಾರಮ್ಮ ದೇವಿಗೆ ವಿಶೇಷ ಪೂಜೆ ಅಲಂಕಾರ ಮಾಡಲಾಗಿತ್ತು. ಕೋಲಾರಮ್ಮ ತಾಯಿ ದರ್ಶನ ಪಡೆದು ಭಕ್ತರು ಪುನೀತರಾದರು. ದೇವಾಲಯದಲ್ಲಿ ತಂಬಿಟ್ಟಿನ ದೀಪ, ನಿಂಬೆಹಣ್ಣಿನ ದೀಪ ಹಚ್ಚಿ ದೇವರಿಗೆ ಪೂಜೆ ಸಲ್ಲಿಸಿದ್ರು.